ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಗಣವತ್ತ ರಾಜ್ಯಪಾಲರಾದ ಶ್ರೀಯುತ ರಾಜ್ಯಪಾಲರು ಹಾಗೂ ನಮ್ಮ ಆದಿಚುಂಚನಗಿರಿ ಶ್ರೀಗಳು ಮತ್ತು ಸುತ್ತೂರು ಶ್ರೀಗಳು ಹೀಗೆ ಹಲವರು ಗಣ್ಯರು ಬರಲಿದ್ದು ಈ ಪ್ರಸ್ತುತ ಕಾಲಮಾನದ ಎಐ ಟೆಕ್ನಾಲಜಿ 75 ವರ್ಷದ ಸತತ ಪ್ರಯತ್ನದ ವಿಶೇಷ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಭಾಗವಾಗಿ ಇಂದು ಪ್ರೆಸ್ ಮೀಟ್ ಕರೆಯಲಾಗಿದೆ. ತಮಗೆಲ್ಲ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತು ಈ ಪ್ರೆಸ್ ಮೀಟ್ ನಲ್ಲಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿದ್ದೇಶ್ ಕುಮಾರ್ ಅವರು ಇದ್ದಾರೆ. ಹಾಗೆ ರುದ್ರೇಶ್ ಬಾಬು ಅವರು ಮತ್ತು ರವಿಕುಮಾರ್ ಅವರು, ಹಾಗೆ ಗುಣಶೇಖರ್ ಅವರು, ಮತ್ತೆ SL ಭಟ್ರು ಮತ್ತು ನಾನು ರಾಘವೇಂದ್ರ, ನಾವೆಲ್ಲ ಈ ರಿಸೆಪ್ಷನ್ ಕಮಿಟಿಯ ಮೆಂಬರ್ಗಳಾಗಿ ಕೆಲಸ ಮಾಡುತ್ತಿರ್ತೇವೆ. ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ಬೆಳ್ಳಿ ಹಬ್ಬದ ಮಹೋತ್ಸವ ನಮಗೆ ಒಂದು ಹೊಸ ಹೆಜ್ಜೆಯನ್ನ, ಹೊಸ ದೃಷ್ಟಿಯನ್ನ ಕೊಡ್ತಾ ಇದೆ. ಈಗ ಆಲ್ರೆಡಿ ರಾಘವೇಂದ್ರ ಅವರು ಹೇಳಿದಾಗೆ ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಮಂಜುನಾಥ್ ಪ್ರಸಾದ್ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈಗ ರಾಘವೇಂದ್ರ ಅವರು ಮತ್ತೆ SL ಭಟ್ರು ಆ ಸಮಿತಿಯ ಜಾಯಿಂಟ್ ಸೆಕ್ರೆಟರಿ ಆಗಿ, ಮೀಡಿಯಾ ಇನ್ಚಾರ್ಜ್ ಆಗಿ ನಮ್ಮ ರುದ್ರೇಶ್ ಬಾಬು ಅವರು ಮತ್ತು ಈ ಎಂಟೈರ್ ಕಾರ್ಯಕ್ರಮದ ಸಂಚಾಲಕರಾಗಿ ರವಿಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಮಾನವ ಅಂತ ಟೆಕ್ನಾಲಜಿನ ಉದ್ಘಾಟನೆ ಮಾಡಿದ್ರು. ಅದರದ ಒಂದು ದೃಷ್ಟಿ ಇಟ್ಕೊಂಡು ನಾವು ಒಂದು AI ಸೆಂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಅನ್ನ ನಾವು ಬೆಂಗಳೂರು ಬಸವೇಶ್ವರನಗರದಲ್ಲಿ ಕಂಪ್ಲೀಟ್ಲಿ AI ಟೆಕ್ನಾಲಜಿ ಸೆಂಟರ್ ಅನ್ನ ಸಜ್ಜ ಮಾಡಿ ರೆಡಿ ಮಾಡಿದ್ದೇವೆ. ಅದ್ರ ಜೊತೆಗೆ ಇದ್ರ ಜೊತೆಗೆ ಸಿಲ್ವರ್ ಜೂಬ್ಲಿ ಬಿಲ್ಡಿಂಗ್ ಅಂತ ಈ ಕಾರ್ಯಕ್ರಮ ಉಪಯುಕ್ತವಾಗಿ KDB ಟೆಕ್ನೋ ಪಾರ್ಕ್ ಸಿಲ್ವರ್ ಜೂಬ್ಲಿ ಬಿಲ್ಡಿಂಗ್ ಅನ್ನ ರೆಡಿ ಆಗಿದೆ. ಅದನ್ನು ಸಹ ಉದ್ಘಾಟನೆ ಆಗಿದೆ. ಇಷ್ಟು ಕಾರ್ಯಕ್ರಮದ ಒಂದು ಭಾಗ ಆದ್ರೆ, ಈ ಸಮಾಜ ಎಜುಕೇಶನ್ ಡೊಮೈನ್ ಅಲ್ಲಿ ನಮಗೆ 25 ವರ್ಷ ನಮ್ಮನ್ನ ಬೆಳೆಸಿ ಮಾರ್ಗದರ್ಶನ ಮಾಡಿದಂತಹ ಈ ಸಮಾಜಕ್ಕೆ ನಾವೊಂದು ವಾಪಸ್ ಈ ಬೆಳ್ಳಿಯ ಪ್ರಯುಕ್ತವಾಗಿ ಒಂದು ಸ್ಮರಣೆ ಮಾಡೋಕ್ಕೋಸ್ಕರ ವಿಶೇಷವಾದಂತಹ ಇದು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ಈ ವರ್ಷ 150ನೇ ವರ್ಷ ಇರೋದ್ರಿಂದ 150 ವರ್ಷ ಒಂದೇ ಮಾತ್ರ ಈ ವರ್ಷದ ಪ್ರಸ್ತುತ ಇರೋದ್ರಿಂದ ಅದನ್ನ ನೆನಪಿಟ್ಕೊಂಡು ನಾವು ಬಂಕಿಮ್ ಚಟರ್ಜಿ ಅವರು ಎಸ್ಪೆಷಲಿ ಗವರ್ನೆನ್ಸ್ ಮಾಡಿದಂಥದ್ದು ಅವ್ರನ್ನ ಸ್ಮರಣೆ ಮಾಡ್ತಾರೆ. ಜಸ್ಟಿಸ್ M ರಾಮೋಜೋಯ್ಸ್, ಕರ್ನಾಟಕದವರಾದಂತಹ ರಾಮೋಜೋಯ್ಸರು, ಇವರಿಗೆ ಒಂದು ವಿಶೇಷವಾದಂತಹ ಒಂದು ಚಿರಸ್ಮೃತಿ ಗೌರವ ಅಂತ ಮರಣೋತ್ತರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಅಮರ ವಿಲಾಸ ಗೌರವವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಡ್ತಾ ಇದ್ದೀವಿ. ಭಾರತೀಯ ಆದರ್ಶ್ ಗೌರವ ಜಸ್ಟಿಸ್ ರಾಮೋಜೋಯ್ಸ್ ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಈ ತರದ ದಶಮಾನೋತ್ಸವದಲ್ಲೂ ನಾವು ಹಿಂದೆ ವಿದ್ಯಾವರಣ್ಯವನ್ನು ಕೊಟ್ಟಿದ್ವಿ. ನಾವು ಹಿಂದೆ ಮುಂಚೆ 5 ವರ್ಷ, ನಾವು 5ನೇ ವರ್ಷ ಕಂಪ್ನಿ ರನ್ ಮಾಡಿದಾಗಲೂ ವಿದ್ಯಾವರಣ್ಯ ಅವಾರ್ಡ್ಸ್ ಕೊಡುತ್ತೆ. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ, ನಿಸ್ವಾರ್ಥ ಸೇವೆ ಮಾಡಿ ಸಮಾಜವನ್ನು ಕಟ್ಟಿದಂತಹ ಸುಮಾರು ಮಹನೀಯರನ್ನು ಗುರುತಿಸಿ ಎಲ್ಲ ಕ್ಷೇತ್ರದಲ್ಲಿ, ಕೆಲವು ಕ್ಷೇತ್ರದಲ್ಲಿ ನಾವು 5 ಜನರನ್ನ ಆಯ್ಕೆ ಮಾಡ್ಕೊಂಡು ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಮತ್ತೆ ಡಿಫೆನ್ಸ್, ಈ ಕ್ಷೇತ್ರದಲ್ಲಿ ಕ್ರೀಡೆ ಮತ್ತೆ ಸಾಹಿತ್ಯ, ಕಲ್ಚರಲ್ ಸ್ಪೋರ್ಟ್ಸ್ ಸಾಹಿತ್ಯದಲ್ಲಿ ಆಯ್ಕೆ ಮಾಡಿ 5 ಜನ ವ್ಯಕ್ತಿಗಳನ್ನ ಗುರುತಿಸಿ ನಮ್ಮ ಕಮಿಟಿ ನಿಶ್ಚಯ ಮಾಡಿ ವಿದ್ಯಾವರಣ್ಯ ಕೊಡ್ತದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಸಂಸ್ಥೆಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ತಿಪ್ಪೇಸ್ವಾಮಿ ಸಾಮಾಜಿಕ ಕಾರ್ಯಕರ್ತರು, ಸಮಾಜವನ್ನು ಕಟ್ಟಿದಂತ ಸಾಕಷ್ಟು ತಾನು ಅರ್ಪಿಸಿಕೊಂಡು ಗೌರ್ಮೆಂಟ್ AI ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, AI we have used in examination processing, and AI we have used in, for example, everyone is having a CCTV. For example, this hall is having CCTV, and we don't want to replace the CCTV with the AI. We have brought in a Russian analytical technology. Same AI 80 cameras are converted to AI cameras. With analysis systems, face recognition systems are replaced, biometrics are replaced with this technology. So, in context of this, we are also having an AI
learning system. For example, the teacher is giving a content, and he is teaching the content of. ರವಿಕುಮಾರ್ ಅವರಿಗೆ, ಭಟ್ರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಗ್ಲಾಸ್ ಟೆಕ್ನಾಲಜಿ 2000 ಇಟ್ಸ್ ಫುಲ್ಲಿ ಲೋಡೆಡ್ ಫಾರ್ 2000 ಮೆಂಬರ್ಸ್.